ಬಹಳ ಬಹಳ ಇಂಪಾರ್ಟೆಂಟು. ಬಹಳ ಜನ ಯೋಚನೆ ಮಾಡುವುದೇ ಇಲ್ಲ. ನೋಡಿ, ನನ್ನ ಅಜ್ಜನ ಕಾಲದಲ್ಲಿ ಆಯುಷ್ಯ 55-60. ನಮ್ಮಪ್ಪನ ಕಾಲದಲ್ಲಿ ಆಯುಷ್ಯ 75-80. ಇವತ್ತು ಆಯುಷ್ಯ 80-95. ಉತ್ತಮ ವೈದ್ಯಕೀಯ ಸವಲತ್ತುಗಳಿಂದ ಅಂತ ಇರುವುದರಿಂದ ಮತ್ತು ಒಳ್ಳೆಯ ಇದು ಪ್ರೋಟೀನ್ ಯುಕ್ತವಾದಂಥ ಊಟಗಳನ್ನು ಮಾಡ್ತಾ ಇರೋದ್ರಿಂದ ನಮ್ಮ ವಯಸ್ಸು 95. ನನ್ನ ವೃತ್ತಿ ಜೀವನ 25-60. ಪ್ರೊಡಕ್ಟಿವಿಟಿ ಬ್ರಾಕೆಟ್ ಅಷ್ಟೇ, 35 ವರ್ಷ. 60-95 ನಿವೃತ್ತ ಜೀವನ. ನಿವೃತ್ತ ಜೀವನವು ವೃತ್ತಿ ಜೀವನದಷ್ಟೇ ಉದ್ದಾಗಿದೆ. ಅಕಸ್ಮಾತ್ ದೇವರು ನಮ್ಮನ್ನೇನಾದ್ರೂ ಬಾ ಅಂತ 75ಕ್ಕೋ 80ಕ್ಕೋ ಕರ್ಕೊಂಡು ಹೋದ್ರೆ ಬೇರೆ ವಿಚಾರ. ಆದರೆ ನಮ್ಮ ಜೀವನವನ್ನು ಪ್ಲಾನಿಂಗ್ ಮಾಡಬೇಕಾದ್ರೆ ಏನಂತ ಯೋಚನೆ ಮಾಡಬೇಕು? 95 ಅಂತ ಹಾಕೋಬೇಕಾಗ್ತದೆ. ಅಂದ್ರೆ ನಮ್ಮ ಮನಸ್ಸನ್ನ ನಾವು ನಮ್ಮ ಮಾನಸಿಕತೆಯಲ್ಲಿ ಬದಲಾವಣೆ ತಂದುಕೊಳ್ಬೇಕು. ಅಲ್ಲಿವರೆಗೂ ನಾವು ಸಿದ್ಧರಾಗಿರ್ಬೇಕು. ಇರ್ತೀವೋ ಇಲ್ವೋ ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ದುಡ್ಡು ಎಲ್ಲರೂ ಬರ್ಬೇಕಲ್ಲ. ಮತ್ತೆ ಇನ್ನೂ ಒಂದು ಸಮೀಕ್ಷೆ ಮಾಡಿದ್ದೀನಿ. ಬಹಳ ಜನಕ್ಕೆ ಇರುವಂತಹ ಒಂದು ದೊಡ್ಡ ಭಯ ಏನು ಅಂತಂದ್ರೆ, ನನ್ನ ಜೀವಮಾನದ ಅವಧಿಗೆ ನಾನು ಗಳಿಸಿದ ಹಣ ಸಾಕಾಗ್ತದೋ ಇಲ್ವೋ. ಇದು ಅಭದ್ರತೆಯ ಲಕ್ಷಣವಾ ಅಥವಾ ಅಲ್ಲ? ನೀವು ಎಷ್ಟು ವರ್ಷ ಇರ್ತೀರಿ ಅಂತ ನಿಮ್ಗೆ ಗೊತ್ತಿಲ್ಲ. ಮುಂದೆ ನಿಮ್ಗೆ ಏನು ಖರ್ಚು ಬರ್ತದೆ ಅಂತ ಗೊತ್ತಿಲ್ಲ. ಯಾವ ಹಾಸ್ಪಿಟ್ಲಿಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ. ಮತ್ತು ಇನ್ನೇನು ಸಡನ್ ಆಗಿ ಎಕ್ಸ್ಪೆನ್ಸಸ್ ಬರ್ತದೆ ಅಂತ ಗೊತ್ತಿಲ್ಲ. ಅದರಿಂದಾಗಿ ನಾನು ಈಗ ಏನು ಹಣವನ್ನು ಗಳಿಸ್ತಾ ಇದ್ದೀನಿ, ಉಳಿತಾಯ ಮಾಡ್ತಾ ಇದ್ದೀನಿ, ಅದು ಮುಂದಿನ ದಿನಗಳಿಗೆ ಸಾಕಾಗುತ್ತಾ? ರೋಲ್ ಓವರ್ ಆಗುತ್ತಾ? ಸಾಕಾಗುತ್ತಾ? ಅಕಸ್ಮಾತ್ 85 ವರ್ಷಕ್ಕೆ ಎಲ್ಲ ಖಾಲಿ ಆಗ್ಬಿಟ್ರೆ ಏನು ಮಾಡ್ತೀರಿ? ಇವೆಲ್ಲವನ್ನು ಯೋಚನೆ ಮಾಡಿದ್ರೆ ಇವತ್ತಿನ ಮಟ್ಟಿಗೆ ನಾನು ಸ್ವಲ್ಪ ಹೆದರಿಸ್ತಾ ಇದ್ದೀನಿ. ಆದರೆ ಸೊಲ್ಯೂಷನ್ ಇದೆ. ನೀವೇನಾದರೂ ಇವತ್ತಿನಿಂದಲೇ SIP ಮಾಡ್ತೀನಿ ದೀರ್ಘಾವಧಿಗೆ, ಮತ್ತು ರಿಟೈರ್ಮೆಂಟ್ ಆದಮೇಲೆ ಇನ್ನೊಂದು ಬ್ಯೂಟಿಫುಲ್ ಟೆಕ್ನಿಕ್ನ ಫಾಲೋ ಮಾಡ್ತೇನೆ. SWP ಅಂತಂದರೆ ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್ ಅಂತ ಮಾಡಿದ್ರೆ ನಿಮ್ಮ ಜೀವಮಾನದ ತುದಿಯವರೆಗೂ ನೀವು ಹಣವನ್ನು ನೋಡ್ಬೋದು. ನಾವೀಗ ಹೇಗೆ ಹೂಡಿಕೆಯನ್ನ ಮಾಡ್ತೀವೋ ಅದನ್ನು ವಿತ್ಡ್ರಾ ಮಾಡುವಾಗ ಕೂಡ ನಿವೃತ್ತಿಯ ನಂತರ ಅದೇ ರೀತಿಯಲ್ಲಿ ಅದೇ ಅನುಪಾತದಲ್ಲಿ ಅಷ್ಟೇ ಆ ಡಿಸಿಪ್ಲಿನ್ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. 90ನೇ ವಯಸ್ಸಿಗೆ 95ನೇ ವಯಸ್ಸಿಗೆ ನಾವಿಲ್ಲ ಅಂತ ಆದಮೇಲೆ ಆಗಲೂ ಕೂಡ ನಿಮ್ಮ ಹತ್ರ ಕೆಲವು ಕೋಟಿಗಳು ಹಾಗೆ ಉಳಿದಿರಬಹುದು. ಅದನ್ನು ನಿಮ್ಮ ಮಕ್ಕಳಿಗೂ ಕೊಡ್ಬೋದು. ಅಂದ್ರೆ ಪ್ಲಾನಿಂಗ್ ಇಂದ ಹಿಡಿದು ಜನರೇಷನ್ ಪ್ಲಾನಿಂಗ್, ಮ್ಯಾನೇಜ್ಮೆಂಟ್ ಮತ್ತೆ ನಿವೃತ್ತಿಯ ನಂತರದ ಜೀವನಕ್ಕೆ ಬೇಕಾಗುವಂತಹ ಎಮರ್ಜೆನ್ಸಿ ರಿಸೋರ್ಸಸ್, ಸಂಪನ್ಮೂಲಗಳು ನಮ್ಮ ಪ್ರೊಡಕ್ಟಿವಿಟಿಯ ಆಧಾರದ ಮೇಲೆ, ನಮಗೆ ಬರುವಂತಹ ಒಂದು ಸಂಬಳದ ಮೇಲೆ ಎಲ್ಲವೂ ಡಿಪೆಂಡ್ ಆಗಿರುತ್ತೆ. ನಾವು ಹೇಗೆ ಹೂಡಿಕೆ ಮಾಡ್ತೀವಿ, ಹೇಗೆ ಅದನ್ನ ತೆಗೆದುಕೊಳ್ತೀವಿ ಹೊರಗೆ. ನಾನು ಈ ರೀತಿಯಾಗಿ ಮಾತನಾಡುವಾಗ ಹಲವರು ಅವರ ಅಬ್ಜೆಕ್ಷನ್ಗಳನ್ನು ಹೇಳ್ಬೋದು. ಕಾರ್ಯಕ್ರಮ ಇರುವುದು ಶ್ರೀಮಂತರಿಗೆ, ಹಣವನ್ನು ಉಳಿತಾಯ ಮಾಡ್ತಾರೆ, ನಮಗೆ ಅಷ್ಟಕ್ಕಷ್ಟೇ ಬಂದ ದುಡ್ಡು ಅಲ್ಲಲ್ಲೇ ಖಾಲಿ ಅಂತ ಬಡವರು ಮಾತಾಡ್ತಾರೆ. ತಪ್ಪು. ಹಣದ ಫೈನಾನ್ಷಿಯಲ್ ಪ್ಲಾನಿಂಗ್ನಲ್ಲಿ ಬಡವರಿಗೂ ಶ್ರೀಮಂತರಿಗೂ ಏನು ವ್ಯತ್ಯಾಸ ಇಲ್ಲ. ನೀವು ಗಳಿಸಿದ ಅಥವಾ ನಿಮಗೆ ಬರ್ತಾ ಇರುವ ಸಂಬಳದಲ್ಲಿ 20-25% ಹಣವನ್ನು ಉಳಿಸಬೇಕಾಗ್ತದೆ. ನೀವು ಜವಾನಾಗಿದ್ದೀರೋ ದಿವಾನಾಗಿದ್ದೀರೋ ಅನ್ನುವುದು ಪ್ರಾಮುಖ್ಯವೇ ಅಲ್ಲ. ನೀವು ಉಳಿತಾಯ ಮಾಡಿದ ಹಣ ಎಲ್ಲಿ ಇದೆ ಅನ್ನುವುದರ ಮೇಲೆ ಮುಂದಿನ ದಿನಗಳಲ್ಲಿ ನಿಮಗೆ ಬರುವಂತಹ ಹಣ ನಿರ್ಭರವಾಗಿರುತ್ತೆ. ನೀವೆಲ್ಲವನ್ನು ತೆಗೆದು ಬ್ಯಾಂಕಿನ ಡಿಪಾಸಿಟ್ ಅಲ್ಲಿ ಇಡ್ತೇನೆ ಅಂತಂದ್ರೆ ಬ್ಯಾಡ್ ನ್ಯೂಸ್ ಕೊಡ್ತಾ ಇದ್ದೇನೆ. ಹಣದ ಉಬ್ಬರ 6-8% ಅಷ್ಟೇ ಇದೆ. ಬ್ಯಾಂಕಿನಲ್ಲಿ ಬರುವುದು ಅಂದಾಜು 7-8%. ಅದಕ್ಕೆ ನಾವು 10%, 20%, 30% ಆದಾಯ ತೆರಿಗೆಯನ್ನು ಪಾವತಿ ಮಾಡಿದ ಬಳಿಕ ನನ್ನ ಹತ್ರ ಉಳ್ಕೊಳ್ಳೋದು 7%,
ಆರ್ 6.3% ಇಲ್ಲ 5.5% ವರೆಗೂ ಬಂದ್ಬಿಡ್ತದೆ ಬ್ಯಾಂಕಿನ ಬರೋದು. ಅಪ್ರಿಶಿಯೇಟ್ ಅಲ್ಲಿಗೆ ಇಂದು ನೀವು ಬ್ಯಾಂಕಿನಲ್ಲಿ ಇಟ್ಟ ಹಣದಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಇಟ್ಟ ಹಣದಲ್ಲಿ ಮುಂದಿನ ವರ್ಷ ಅದೇ ಹಣದಲ್ಲಿ ಹಾಲನ್ನು ಅಕ್ಕಿಯನ್ನು ಕೊಳ್ಳಿಕ್ಕಾಗೋದಿಲ್ಲ. ಹಾಗೂ ನಿಮ್ಮ ಪೋಸ್ಟ್ ಆಫೀಸಿನ ಹಣಕ್ಕೆ ವರ್ಷ ಕ್ಷಯ ಕಾಯಿಲೆ ಬರ್ತದೆ. ತೆರಿಗೆ ರೂಪದಲ್ಲಿ ಕ್ಷಯ ಟಿವಿ ಕಮ್ಮಿ ಆಗ್ತಾ ಹೋಗ್ತದೆ. ಯಾರಿಗೆ ಅವರ ಹಣವನ್ನು ಹಣದ ಉಬ್ಬರಕ್ಕಿಂತ ಜಾಸ್ತಿಯಾಗಿ ಅಭಿವೃದ್ಧಿ ಪಡಿಸಿಕೊಳ್ಳಿಕ್ಕೆ ನೈಪುಣ್ಯತೆ ಇಲ್ಲವೋ ಅವರು ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸ್ತಾರೆ.